ಆತ 10 ಕನಸು ಕಟ್ಕೊಂಡು ಮದುವೆ ಮಾಡ್ಕೊಂಡಿದ್ದ. ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದು ಖುಷಿಯಲ್ಲಿ ತೇಲಾಡ್ತಾ ಇದ್ದ. ಆದರೆ ತಾಳಿ ಕಟ್ಟಿದ 3 ದಿನಕ್ಕೆ ಮದುಮಗಳ ಕಳ್ಳಾಟಕ್ಕೆ ಕಂಗಾಲಾಗಿದ್ದಾನೆ. ಈ ಕಾಲದ ವಯಸ್ಸಿಗೆ ಬಂದ ಹುಡುಗರ ಗೋಳು ಕೇಳೋದೇ ಬೇಡ. ವಯಸ್ಸು 30 ದಾಟಿದ್ರೂ ಮದುವೆ ಆಗ್ತಿಲ್ಲ. ಎಷ್ಟೇ ಹುಡುಕಾಡಿದ್ರೂ ಒಂದು ಕನ್ಯೆ ಸಿಗ್ತಾ ಇಲ್ಲ. ಹರಕೆ ಹೊತ್ರೂ ದೇವರು ಕರುಣೆ ತೋರ್ತಾ ಇಲ್ಲ. ಹೆಂಗಾದ್ರೂ ಇರ್ಲಿ, ಹುಡುಗಿ ಸಿಕ್ಕರೆ ಸಾಕಪ್ಪ ಅಂತಿದ್ದಾರೆ. ಇಂಥ ಪರಿಸ್ಥಿತಿಯನ್ನೇ ಕೆಲ ಐನಾತಿಗಳು ಬಂಡವಾಳ ಮಾಡ್ಕೊಂಡಿದ್ದಾರೆ. ಹಾವೇರಿಯಲ್ಲಿ ಇದೇ ರೀತಿಯಾಗಿದೆ. ಮದುವೆ ಹೆಸರಲ್ಲಿ ಯುವಕನ ಬಾಳಲ್ಲಿ ಕಿಲಾಡಿಯೊಬ್ಬಳು ಚೆಲ್ಲಾಟ ಆಡಿದ್ದಾಳೆ. ಮಕ್ಕಳಿದ್ರೂ ಯುವಕನ ಜೊತೆ ಆಂಟಿ ಮ್ಯಾರೇಜ್. ಮದುವೆಯಾದ 3 ದಿನಕ್ಕೆ ಕಳ್ಳಾಟ ಬಯಲು. ನನಗೆ ಮೋಸ ಮಾಡ್ಬಿಟ್ಲು ಸರ್, ಲಕ್ಷ ದುಡ್ಡು ತಗೊಂಡು ನಾಮ ಹಾಕ್ಬಿಟ್ಲು ಅಂತ ಗೋಳಾಡ್ತಾ ಇರೋ ಈತನ ಹೆಸರು ರವಿಚಂದ್ರ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ತುಮ್ಮಿನಕಟ್ಟೆ ಗ್ರಾಮದವನು. ಮದುವೆ ಆಗ್ಬೇಕು, ಕಟ್ಕೊಂಡವಳನ್ನ ರಾಣಿ ತರ ನೋಡ್ಕೋಬೇಕು ಅಂತ ಕನಸು ಕಟ್ಕೊಂಡಿದ್ದ. ಆದ್ರೆ ಹುಡುಗಿ ಮಾತ್ರ ಸಿಕ್ಕಿರ್ಲಿಲ್ಲ. ಕೊನೆಗೆ ವಧುದಕ್ಷಿಣೆ ಕೊಟ್ಟು ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಈ ವೇಳೆ ಎಂಟ್ರಿ ಕೊಟ್ಟಿದ್ದೆ ಈ ರೇಖಾ ಆಂಟಿ. ಮಳ್ಳಿ ತರ ಪೋಸ್ ಕೊಟ್ಟು ನಿಂತಿದ್ದಾಳಲ್ಲ, ಇವಳೇ ರೇಖಾ ಆಂಟಿ. ಮದುವೆಯಾಗಿ 2 ಮಕ್ಕಳಿದ್ದಾರಂತೆ. ಮದುವೆ ಹುಚ್ಚೋ ಅಥವಾ ದುಡ್ಡು ಮಾಡೋ ಹುಚ್ಚೋ ಗೊತ್ತಿಲ್ಲ. ಕನ್ಯೆ ಹುಡುಕ್ತಾ ಇದ್ದ ರವಿಚಂದ್ರಗೆ ಬ್ರೋಕರ್ ಮೂಲಕ ಗಾಳ ಹಾಕಿದ್ಲಂತೆ. ಶಾರದಮ್ಮ ಅನ್ನೋರ ಮೂಲಕ ಮದುವೆ ಆಗೋದಕ್ಕೂ ನಿರ್ಧಾರ ಮಾಡಿದ್ಲು. ಅಲ್ದೆ 2.5 ಲಕ್ಷ ವಧುದಕ್ಷಿಣೆಯನ್ನ ಕೇಳಿದ್ಲಂತೆ. ಈಕೆ ಮಾತಿಗೆ ಒಪ್ಪಿದ ರವಿಚಂದ್ರ ವಧುದಕ್ಷಿಣೆ ಕೊಟ್ಟಿದ್ದ. ಕಳೆದ ವಾರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನದಲ್ಲಿ ಸರಳವಾಗಿ ಮದ್ವೆನೂ ಮಾಡ್ಕೊಂಡಿದ್ದ. ಆದ್ರೆ ತಾಳಿ ಕಟ್ಟಿದ 3 ದಿನಕ್ಕೆ ಆಂಟಿ ಅಸಲಿಯಾಟಕ್ಕೆ ಇಡೀ ಕುಟುಂಬವೇ ಕಂಗಾಲಾಗಿದೆ. ಮದುವೆಯಾದ 3 ದಿನಕ್ಕೆ ರೇಖಾಳಿಗೆ ಆಕೆ ಮಕ್ಕಳು ಕಾಲ್ ಮಾಡಿದ್ರಂತೆ. ಈ ವೇಳೆ ರವಿಚಂದ್ರನ ಮನೆಯವರು ಕಾಲ್ ರಿಸೀವ್ ಮಾಡಿದ್ದಾರೆ. ಆಗ ಮಕ್ಕಳು ಸತ್ಯ ಹೇಳಿದ್ದು ರೇಖಾಳ ಬಂಡವಾಳ ಗೊತ್ತಾಗಿದೆ. ಯಾವಾಗ ಮನೆಯವರಿಗೆ ವಿಷಯ ಗೊತ್ತಾಯ್ತೋ ರೇಖಾ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ದಾಳೆ. ಕೂಡಲೇ ಆಕೆಯನ್ನ ಹಲಗೇರಿ ಠಾಣೆಗೆ ಒಪ್ಪಿಸಿ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಮದುವೆ ಆಗಿ ಒಂದು 3 ದಿವಸಕ್ಕೆ ಒಂದು ಫೋನ್ ಬಂತು ಸರ್. ಒಂದು ಫೋನ್ ಬಂದ ಕೂಡ ನಮ್ಮ ಅಕ್ಕ ರಿಸೀವ್ ಮಾಡ್ತಾರೆ. ನಮ್ಮ ಅಕ್ಕನ ಕಡೆ ಇರೋದು ಕೀಪ್ಯಾಡ್ ಸೆಟ್ ಸರ್. ಆಮೇಲೆ ನಮ್ಮ ಅಕ್ಕಗೆ ಫೋನ್ ಬಂದ ಕೂಡ ನಮ್ಮ ಅಕ್ಕ ಇದ್ದದ್ದು ಹಲೋ ಅಂತ ಕೇಳ್ಕೊಡಿ, ಯಾರಮ್ಮ ಅಂದ್ಕೊಡೆ ನಾ ರೇಖಮ್ಮ ಇಲ್ಲ ಅಂತಂದರು. ನಮ್ಮ ಅಕ್ಕಗೆ ಸ್ವಲ್ಪ ರೇಖಮ್ಮ ಅಂದ್ಕೂಡ ಅನುಮಾನ ಬಂತು. ಯಾರಮ್ಮ ರೇಖಮ್ಮ ಅಂದ್ರೆ ರೇಖಮ್ಮ ಅಂದ್ರೆ ನಮ್ಮಮ್ಮ ಅಂತಂತ ಆ ಸಣ್ಣ ಹುಡುಗಿ. ನನಗೆ ಮದುವೆ ಆಗೈತೆ ಅಂತ ಸ್ಟೇಷನ್ನಾಗ ಇವಾಗ ಹೇಳಿ ಸರ್, ಬೆಳಗ್ಗೆ ಹೇಳಿದ್ಲು. ಅದು ಪೊಲೀಸ್ ಸರ್ ಕೇಳಿದಾಗ ನನಗೆ ಮದುವೆ ಆಗೈತೆ ಅಂತ ಅವಾಗ ಹೇಳಿದ್ಲು. ಅವು ಫಸ್ಟ್ನೇ ಗಂಡ ಐದಾನಂತ ಬಿಟ್ಟೋಗ್ಯಾನಂತ. ಈ ಬಗ್ಗೆ ರೇಖಾ ಹೇಳೋದೇ ಬೇರೆ. ನಾನು ಮದುವೆ ಆದ್ರೂ ಗಂಡನ ಜೊತೆ ಇರ್ಲಿಲ್ಲ. ನನಗೆ ಹಣದ ವಿಚಾರ ಗೊತ್ತಿಲ್ಲ. ಈ ಮದ್ವೆನೂ ಬೇಕಾಗಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಅಂತಿದ್ದಾಳೆ. ನಮಗೇನು ಮದ್ವೆ ಮಾಡ್ಕೊಂಡಿದೀವಿ ನಿಜ. ಅದು ಬ್ರೋಕರ್ ಅವ್ರಿಗೆ ಹೇಳಿ ಎಲ್ಲ ಒಪ್ಸಿ ಮಾಡಿದ್ದಾರೆ. ಅವ್ರಿಗೆಲ್ಲದಕ್ಕೂ ಒಪ್ಕೊಂಡು ಅವ್ರು ಮದ್ವೆ ಮಾಡ್ಕೊಂಡಿದ್ದಾರೆ ನಮ್ಮನ್ನ. ಹುಡುಗಿ ಇಲ್ಲ ನನಗೆ, ನಮ್ಮ ಅಕ್ಕನ ಮಗಳು ಒಬ್ಳಿದ್ದಾಳೆ ಅಷ್ಟೇ. ಬ್ರೋಕರ್ ಉಂಟು, ಅವ್ರುಂಟು. ನಮ್ಗೆ ನನಗ್ ಮಕ್ಳಿಲ್ಲ. ನಮ್ಮ ಅಕ್ಕನ ಮಗಳು ಸಾಕೊಂಡಿದೀನಿ. ಫಸ್ಟಿಗೆಲ್ಲ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಇದ್ ಮಾಡಿರೋದು. ಅವ್ರೆಲ್ಲ ಒಪ್ಕೊಂಡೆ ಮದುವೆ ಮಾಡ್ಕೊಂಡು ಬಂದಿರೋದು ನಮ್ಮನ್ನ. ರೇಖಾ ಆಂಟಿ ಬಳಿ 2 ವೋಟರ್ ಐಡಿಗಳಿದ್ದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಈಕೆ ಹಿಂದೆ ಜಾಲವೇ ಇದ್ಯಾ ಅನ್ನೋದನ್ನ ಕೆದಕ್ತಿದ್ದಾರೆ. ಒಟ್ಟಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯಾಗಿದ್ದ ಯುವಕ ಗೋಳಾಡುವಂತಾಗಿದೆ. ಇನ್ನು ಮುಂದೆಯಾದ್ರೂ ಮದುವೆಯಾಗೋ ಹುಡುಗರು ಹುಷಾರಾಗಿರ್ಬೇಕಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.